ರಾಯ ಗುರುರಾಯ ನಮ್ಮ ರಾಯ ಗುರುರಾಯ ಗುರುರಾಯ ನಮ್ಮ ರಾಯ ಗುರುರಾಯ ರಾಯ ಗುರುರಾಯ ನಮ್ಮ ರಾಯ ಗುರುರಾಯ ನಮ್ಮ ರಾಯ ಗುರುರಾಯ ನಮ್ಮ ರಾಯ ಗುರುರಾಯ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತ. ಶ್ರೀ ರಾಘವೇಂದ್ರಾಯ ನಮಃ. ಅಬ್ಬಾ, ನನ್ನ ಈ ಜೀವನದ ಅವಿಸ್ಮರಣೀಯವಾದಂತಹ ದರ್ಶನವೇ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ. ದೊಡ್ಡವರು ಹೇಳಿದರು, ನಿಮ್ಮ ಸಂಕಲ್ಪ ವಿಶೇಷವಾಗಿದೆ ಹಾಗೂ ದೊಡ್ಡ ಸಂಕಲ್ಪವಾಗಿದೆ, ಇದರಿಂದ ನಿಮಗೆ ವಿಜಯವಾಗಲಿ ಅಂತೇಳಿ ಅವರೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದರು. ಹಾಗೆ ರಾಯರು ಕೂಡ ನನ್ನ ಮಗುವಿನಂತೆ ಒಂದು ಮಠದಿಂದ ಈಗ 108ನೇ ಮಠ ರಾಯರ ಮೂಲ ಸನ್ನಿಧಿ ಮಂತ್ರಾಲಯ ಕೂಡ ಅವರು ಹಾಗೆಯೇ ಕರೆದುಕೊಂಡು ಬಂದಿದ್ದಾರೆ. ನನ್ನ ಈ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಯಾತ್ರೆ ಇಟ್ಟುಮುಡು ರಾಯರ ಮಠದಿಂದ ಶುರುವಾದಂಥದ್ದು. ಒಂದೊಂದೇ ಹೆಜ್ಜೆಯಾಗಿ ಎಲ್ಲ ಒಂದು ಪ್ರಮುಖ ಶಾಖೆಯಾದಂತಹ SRSನ ಪ್ರಮುಖ ಶಾಖೆಯಾದಂತಹ ಮಠಗಳು, ಉತ್ತರಾದಿ ಮಠಗಳು, ಶ್ರೀ ಶ್ರೀ ಪಾದರಾಜರ ಮಠಗಳು ಹಾಗೂ ಶಾಖಾ ಮಠಗಳ ಒಂದು ನೆಲೆಸಿರುವಂತಹ ರಾಯರ ವಿದ್ಯಾಪೀಠ ಮಠಗಳು, ಇವೆಲ್ಲವೂ ಕೂಡ ಒಂದೊಂದಾಗಿ ನಾನು ಮೆಟ್ಟಿಲು ಹೋಗುತ್ತಾ ಅಲ್ಲಿಯ ರಾಯರ ದರ್ಶನವನ್ನು, ಅಲ್ಲಿಯ ವಿಶೇಷವನ್ನು, ಅಲ್ಲಿಯ ಪೂಜಾ ಕೈಂಕರ್ಯವನ್ನು, ಅಲ್ಲಿನ ಮಹಿಮೆಯನ್ನು, ಅಲ್ಲಿಯ ಭಕ್ತರ ಅನುಭವವನ್ನು ಹಾಗೂ ಮಹಾಮಂಗಳಾರತಿಯನ್ನು, ಅಲ್ಲಿಯ ಆಚಾರ್ಯರು ನೀಡುವಂತಹ ಗೌರವವನ್ನು ಸ್ವೀಕರಿಸಿ ತಮ್ಮೆಲ್ಲರೂ ಕೂಡ ಒಂದು ವಾರದ ಒಂದು ಅಂತರವಾಗಿ ನಾವು ಇದನ್ನು ಪ್ರಸಾರ ಮಾಡ್ತಿದ್ದೆವು. ನನಗೊಂದು ತುಂಬ ಸಂತೋಷ. ರಾಯರು ಹೇಗೆ ನನ್ನನ್ನು ನಡೆಸಿಕೊಂಡು ಬಂದರಂದರೆ ಅದು ಹೇಳಲು ಅಸಾಧ್ಯ. ಒಂದು 108 ರಾಯರ ದರ್ಶನ 107 ಆಗಿದೆ. ಇವ್ರ ಸಂಕಲ್ಪದಂತೆ 108 ಮಂತ್ರಾಲಯಕ್ಕೆ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ನೀವು ಹೋಗ್ತಾ ಇದ್ರೆ ನಿಮ್ಮ ಯೋಗ ನಿಮ್ದು ಸುಯೋಗನೇ. ಮಧುಜಿಯವರ ಸಂಕಲ್ಪ ಜೊತೆಗೆ ನಮ್ಮನ್ನು ಅಂತದಲ್ಲಿ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ ಇದಿತ್ತು. ಸೊ ಹೀಗಾಗಿ ಬೆಳಿಗ್ಗೆ ನಾವು ಇದು ಕೊಟ್ಟಿದ್ವಿ. ಇಟ್ಟುಮಡಿನಲ್ಲಿರುವಂತಹ ರಾಯರ ಮಠದಿಂದ ಈ ಪಾದಕೆಯನ್ನ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಸುಮಾರು 30-35 ಕಿಲೋಮೀಟರ್ ಬೆಳಿಗ್ಗೆ 11 ಗಂಟೆಯಿಂದ ಪಾದಕೆ ತಲೆ ಮೇಲೆ ಹೊತ್ಕೊಂಡು ಜಿಗಣಿ ನಗರಕ್ಕೆ ಬಂದಿದ್ದಾರೆ. ರಾಯರ ಮಠದಲ್ಲಿ ಪೂಜೆ ಆಗುತ್ತೆ. ನಾವೆಲ್ಲ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೇ ಭಾಗವಹಿಸಿದ್ವಿ. ಸೊ ನಾವು ಇವತ್ತು ರಾತ್ರಿ ಹೊರಟು ಮತ್ತೆ ಹೋಗಿದ್ವಿ. 108ನೇ ಬೃಂದಾವನ ದರ್ಶನ ಆಗುತ್ತೆ. ನಾವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ರಾಯರ ಒಂದು ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ವಿಶೇಷವಾಗಿ ಮಧುಜಿ ಅವರಿಗೆ ಅಷ್ಟು ಅವರು ನಮ್ಮನ್ನ ಹುರಿದುಂಬಿಸಿ ನಾವೆಲ್ಲ ಹೋಗ್ಬೇಕು ಅಂತ ಹೇಳ್ತೀವಿ. ನಾವು ಆಕ್ಚುಲಿ ಇನ್ನೂ ಮನಸ್ಸು ಮಾಡಿದ್ರೆ ಇನ್ನೊಂದು ಬಸ್ ಮಾಡ್ಬೋದಾಗಿತ್ತು. ಅಷ್ಟು ಸಂಖ್ಯೆ ನಮ್ಮ ಹತ್ರ ಇತ್ತು. ಮುಂದಿನ ದಿನ ಯೋಚನೆ ಮಾಡೋಣ. ಸೊ ಸದ್ಯ ಎಲ್ಲರೂ ಒಟ್ಟಿಗೆ ಹೋಗಿ ಮಾಡೋಣ. ಹಾಗೆ ಒಳ್ಳೆಯದ.
ದರ್ಶನ ಸಂಕಲ್ಪ ಯಾತ್ರೆಗೆ ಸಂಕಲ್ಪ ಯಾತ್ರೆಗೆ ಹಿರಿಯರಿಗೆ ಹೊಟ್ಟೆ ಒಪ್ಪ ಬರ್ತೇವೆ ಹೊಟ್ಟೆ ಒಪ್ಪ ಬರ್ತೇವೆ ಒಪ್ಪ ಬರ್ತೇವೆ ಹರಿಸರ್ವೋತ್ತಮ ಐಜಿಯೋತ್ತಮ ಹರಿಸರ್ವೋತ್ತಮ ಮಂತ್ರಾಲಯ ನಿವಾಸಾಯ ಗೋವಿಂದ ಗಂಗಾತೀರ ನಿವಾಸಾಯ ಗೋವಿಂದ ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಮಂತ್ರಾಲಯದ ಗೋಶಾಲೆ ಇದು ಕೇವಲ ಹಸುಗಳ ನೆಲೆಯಲ್ಲ, ಇದು ಒಂದು ಅದ್ಭುತವಾದಂತಹ ಸೇವೆ. ಸಾವಿರಾರು ಜೀವಗಳನ್ನು ಮುನ್ನಡೆಸಿದಂತಹ ದಿವ್ಯ ಶಕ್ತಿ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಕರ್ನಾಟಕ ಗಡಿಯಲ್ಲಿರುವಂತಹ ತುಂಗಾಭದ್ರಾ ನದಿಯ ಪವಿತ್ರ ದಡದಲ್ಲಿರುವಂತಹ ಈ ಸಣ್ಣ ಹಳ್ಳಿಯೇ ಮಂತ್ರಾಲಯ. ಇಲ್ಲಿ ಕಾಲ ನಿಂತು ಹೋಗಿರಬಹುದು, ಭಕ್ತಿ ಮಾತ್ರ ನಿರಂತರವಾಗಿ ಹರಿಯುತ್ತಿದೆ. ಇಲ್ಲಿಯೇ 350ಕ್ಕೂ ಹೆಚ್ಚು ವರ್ಷಗಳಿಂದ ಜೀವಂತವಾಗಿ ಭಕ್ತರನ್ನ ಆಶೀರ್ವದಿಸುತ್ತಿರುವಂತಹ ಶ್ರೀ ಗುರು ರಾಘವೇಂದ್ರಗಳ ಬೃಂದಾವನ ಇರುವಂಥದ್ದು. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕೃಪಾ ಕಟಾಕ್ಷದಿ ಗಂಧಾಕ್ಷತೆಯ ಪಡೆಯೋಣ. ಕರುಣಾನಯನ ಕೃಪಾ ಕಟಾಕ್ಷದಿ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ರಾಯ ಗುರು ರಾಯ ನಮ್ಮ ರಾಯ ರಾಯ ಗುರು ರಾಯ. ರಾಯ ರಾಯ ಗುರು ರಾಯ ನಮ್ಮ ರಾಯ ರಾಯ ಗುರು ರಾಯ. ಮನ ಸುತದೆ ಗುರು ರಾಯ, ಮನ ಸುತದೆ ಗುರು ರಾಯ. ತಿಮ್ಮಣ್ಣನ ಸುತದೆ ಗುರು ರಾಯ, ತಿಮ್ಮಣ್ಣನ ಸುತದೆ ಗುರು ರಾಯ. ಸರಸ್ವತಿ ಪುತ್ರ ಗುರು ರಾಯ, ಸರಸ್ವತಿ ಪುತ್ರ ಗುರು ರಾಯ. ತಿಮ್ಮಣ್ಣನ ಸುತದೆ ಗುರು ರಾಯ, ತಿಮ್ಮಣ್ಣನ ಸುತದೆ ಗುರು ರಾಯ. ಸರಸ್ವತಿ ಪುತ್ರ ಗುರು ರಾಯ, ಸರಸ್ವತಿ ಪುತ್ರ ಗುರು ರಾಯ. ಕುಂಭಕೋಣವಸ ಗುರು ರಾಯ, ಕುಂಭಕೋಣವಸ ಗುರು ರಾಯ. ಕುಂಭ ನಿವಾಸ ಗುರು ರಾಯ.
ರಾಯರ ದರ್ಶನ. ಈ ಕ್ಷಣ ಭಕ್ತಿಯ ಪರಮಾವಧಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನ. 357ಕ್ಕೂ ವರ್ಷಗಳ ಹೆಚ್ಚಾಗಿ ಜೀವಂತವಾಗಿರುವಂತಹ ಸಂತ. ಇನ್ನು 300ಕ್ಕೂ ವರ್ಷಗಳ ಇರುವಂತವರು. ಸರ್ ಥಾಮಸ್ ಮನ್ರೋ ಕೂಡ ಇಲ್ಲಿ ದರ್ಶನವನ್ನ ಪಡೆದಂತವರು. ಬ್ರಿಟಿಷ್ ದಾಖಲೆಗಳಲ್ಲಿ ಈ ಪವಾಡಗಳನ್ನ ಉಲ್ಲೇಖಿಸಲಾಗಿದೆ ಕೂಡ. ಇಲ್ಲಿ ನಿಂತಾಗ ಕಣ್ತೇವವಾಗುತ್ತದೆ, ಮನಸ್ಸು ಮೌನವಾಗುತ್ತದೆ. ಅದೇ ಒಂದು ಅನುಭವ ಕೂಡ ನನ್ನಲ್ಲಿ ಆಯಿತು. ಅದುವೇ ನನಗೆ ಆನಂದ ಭಾಷ್ಮವಾಗಿ ರಾಯರ ಬೃಂದಾವನದ ಮುಂದೆ ರಾಯರ ಸ್ತೋತ್ರವನ್ನ ಹಾಡುವಂತಹ ಅವಕಾಶ ರಾಯರು ನನಗೆ ಒದಗಿಸಿಕೊಟ್ಟರು. ಈ ಜನ್ಮದ ಪುಣ್ಯವೋ ಏನೋ, ನಾ ರಾಯರ ದರ್ಶನ ಮಾಡಿದೆ. ರಾಯರು ಬರುವ ಮೊದಲು ಈ ಊರನ್ನ ಗ್ರಾಮ ದೇವತೆ ಮಂಚಾಲಮ್ಮ ದೇವಿಯ ಕಾರಣದಿಂದ ಮಂಚಾಲೆ ಅಥವಾ ಮಲಯಾಳ್ ಎಂದು ಕರೆಯಲಾಗ್ತಿತ್ತಂತೆ. ಇಂದಿಗೂ ಒಂದು ನಿಯಮ ಕೂಡ ಇದೆ. ಮೊದಲು ಮಂಚಾಲಮ್ಮ ದೇವಿಯ ದರ್ಶನದ ನಂತರವೇ ರಾಯರ ದರ್ಶನ ಮಾಡತಕ್ಕಂಥದ್ದು. ರಾಯರ ಮಂತ್ರಬಲ, ದಿವ್ಯಶಕ್ತಿ ಮತ್ತು ಅನುಗ್ರಹದಿಂದ ಈ ಊರಿಗೆ ಮಂತ್ರಾಲಯ ಎಂಬ ಹೆಸರು ಬಂದಿತು. ಬರಗಾಲ, ಪ್ರವಾಹ, ಬಿಸಿಲು ಎಲ್ಲವನ್ನ ಕಂಡಂತಹ ಊರಿದು. ಆದರೆ ರಾಯರ ಕೃಪೆಯಿಂದ ಈ ಊರು ಸದಾ ಸುರಕ್ಷಿತವಾಗಿದೆ. ಒಮ್ಮೆ ಭೀಕರ ಬರಗಾಲ, ಜನರಿಗೆ ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ಈ ಸಮಯದಲ್ಲಿ ರಾಯರು ಒಂದು ಮಹತ್ವದ ಕ್ರಾಂತಿಯನ್ನು ಕೂಡ ತಂದರು. ಅಂದು ಮಠದಲ್ಲಿ ಮಠದ ಒಳಗಿನವರಿಗೆ ಮಾತ್ರ ಊಟ ಇತ್ತು. ಆದರೆ ರಾಯರು ಹೇಳಿದರು, ಯಾರು ಬಂದರೂ ಕೂಡ ಅನ್ನವಿಲ್ಲದೆ ಹಿಂತಿರುಗಬಾರದು. ಜಾತಿ ಇಲ್ಲ, ಧರ್ಮವಿಲ್ಲ, ಪಂಥವಿಲ್ಲ. ಆ ದಿನದಿಂದ ಮಂತ್ರಾಲಯದಲ್ಲಿ ಯಾರು ಅನ್ನವಿಲ್ಲದೆ ಹಿಂತಿರುಗುವುದಿಲ್ಲ. ಇದು ಕರ್ನಾಟಕ, ಆಂಧ್ರ ಪ್ರದೇಶದ ಬಹುತೇಕ ದೇವಾಲಯಗಳ ಅನ್ನದಾನ ಪದ್ಧತಿಗೆ ಮಂತ್ರಾಲಯವೇ ಮೂಲವಾಗಿದೆ. ಇನ್ನು ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ. ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯರು ಇಲ್ಲಿ ಒಂದೇ ಸ್ಥಳದಲ್ಲಿ ನೆಲೆಸಿದ್ದಂಥದ್ದು. ಮತ್ತೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರ, ಹಯಗ್ರೀವ ದೇವರು ಹಾಗೂ ರಾಯರು ಇಲ್ಲಿ ಅಖಂಡವಾದಂತಹ ತಪಸ್ಸನ್ನು ನಡೆಸಿ ಈ ಎಲ್ಲಾ ದೇವತೆಗಳ ಒಂದು ದರ್ಶನವನ್ನ ಪಡೆದಂತಹ ದಿವ್ಯ ಸ್ಥಳ. ಇಲ್ಲಿ ಭಕ್ತಿ, ಶಕ್ತಿ, ರಕ್ಷಣೆ ಎಲ್ಲವೂ ಒಂದೇ ಸ್ಥಳದಲ್ಲಿ ನೀವು ಕಾಣಬಹುದು. ಎಲ್ಲೆಂದರೆ ಇದೇ ಪಂಚಮುಖಿ ದರ್ಶನ. ಇನ್ನು ಬಿಚ್ಚಾಲೆ, ಇಲ್ಲಿಯೇ ರಾಯರು ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸನ್ನ ನಡೆಸಿದಂಥದ್ದು. ಇಲ್ಲಿ ನಿಂತಾಗ ನದಿಯ ಶಬ್ದವು ಮಂತ್ರವಂತೆ ಕೇಳಿಸುತ್ತದೆ. ಅನೇಕರಿಗೆ ಇಲ್ಲಿ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಸಮಾಧಾನ ಕೂಡ ಸಿಕ್ಕಿದೆ. ಇನ್ನು ಅಪ್ಪಣ್ಣಾಚಾರ್ಯರ ಮನೆ. ಇದು ರಾಯರ ಪರಮ ಶಿಷ್ಯ ಅಪ್ಪಣ್ಣಾಚಾರ್ಯರ ಮನೆ. ಗುರುಭಕ್ತಿ ಎಂದರೇನು ಎಂಬುದಕ್ಕೆ ಅಪ್ಪಣ್ಣಾಚಾರ್ಯರು ಉದಾಹರಣೆ. ರಾಯರು ಬೃಂದಾವನ ಪ್ರವೇಶಿಸಿದಾಗ ಅಪ್ಪಣ್ಣಾಚಾರ್ಯರು ಅಲ್ಲಿರಲಿಲ್ಲ. ಆದರೂ ಗುರುದರ್ಶನ ಪಡೆದಂಥವರು.
ನಿನ್ನ ಭಕ್ತಿ ನಿನ್ನ ಕಣ್ಣು ಎಂದು ರಾಯರು ಹೇಳಿದ್ದು ಕೂಡ ಉಂಟು. ನೂರ 8ನೇ ಈ ಒಂದು ಮಠದರ್ಶನ, ಅದುವೇ ದರ್ಶನ ಸಂಕಲ್ಪ ಯಾತ್ರೆ. ರಾಯರೇ ನಿಶ್ಚಯಿಸಿದಂತಹ ಈ ಒಂದು ದರ್ಶನ ಸಂಕಲ್ಪ ಯಾತ್ರೆಯಲ್ಲಿ ಮೈ ಜುಮ್ಮೆನಿಸುವಂತಹ ಒಂದು ವಿಶೇಷವಾದಂತಹ ಒಂದು ಸನ್ನಿವೇಶ ಯಾವ ಜನ್ಮದಲ್ಲೂ ಕೂಡ ನಾನು ಕಂಡಿರದಂತಹ ಈ ಒಂದು ಅಭೂತಪೂರ್ವವಾದಂತಹ ನನ್ನ ಅನುಭವ ಈ ಒಂದು ದರ್ಶನ ಸಂಕಲ್ಪ ಯಾತ್ರೆಯಲ್ಲಿ ಕಂಡಿದ್ದೇನೆ. ಪ್ರತಿ ಜನ್ಮದಲ್ಲೂ ಕೂಡ ನನಗೆ ಈ ರಾಯರ ದರ್ಶನ ಸಿಗಲಿ, ರಾಯರ ಹೆಸರು ಹೇಳುವಂತಹ ಒಂದು ಈ ಶಕ್ತಿ ನನಗೆ ಬರಲಿ, ರಾಯರ ಮಠದರ್ಶನವು ಮತ್ತಷ್ಟು ಮತದರ್ಶನ ಕೂಡ ಆಗಲಿ, 108 1008 ಆಗಲಿ ಅಂತ ಆ ರಾಯರನ್ನೇ ಬೇಡಿಕೊಳ್ಳುತ್ತಾ, ಹಾಗೂ ಇದಕ್ಕೆಲ್ಲ ನನಗೆ ಸಹಾಯ ಮಾಡಿದಂತಹ ನಮ್ಮ ಮನೆಯ ಧರ್ಮಪತ್ನಿ ಆಗಿರಬಹುದು, ಭಗವಂತ ನಮ್ಮ ಮನೆ ದೇವರಾಗಿರಬಹುದು, ಲಕ್ಷ್ಮೀ ದೇವರು ಆಗಿರಬಹುದು, ಗಾಳಿ ಆಂಜನೇಯ ಆಗಿರಬಹುದು, ಸ್ವತಃ ನಮ್ಮ ಮಿತ್ರರು ಸಂಬಂಧಿಕರಾಗಿರಬಹುದು, ಹಾಗೂ ವಿಶೇಷವಾಗಿ ನಾನು ಕೆಲಸ ಮಾಡುವಂತಹ ಮಾಲೀಕರಿಗೆ ನಾನು ಈ ಧನ್ಯವಾದನ ಅರ್ಪಿಸ್ತೇನೆ. ಯಾಕಂದರೆ ಅವರ ಸಹಕಾರವಿಲ್ಲದಿದ್ದರೆ ನಾನು ಪ್ರತಿ ವಾರವೂ ಕೂಡ ಅದೇ ದಿನ ರಜವನ್ನು ತೆಗೆದುಕೊಂಡು ನಾನು ಮಠದರ್ಶನವನ್ನು ಪೂರ್ಣ ಮಾಡಲಿಕ್ಕಾಗ್ತಿಲ್ಲ. ಆದ್ದರಿಂದ ಅವರಿಗೆ ವಿಶೇಷವಾದಂತಹ ಧನ್ಯವಾದನ ಅರ್ಪಿಸ್ತೇನೆ. ಮತ್ತು ಈ ಮಠದರ್ಶನ ಸಂಕಲ್ಪದಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ಹಾಗೂ ವಿಶೇಷವಾಗಿ ನಮ್ಮ ಕ್ಯಾಮ್ರಾಮನ್ ಆದಂತಹ ಬಲರಾಮ್ನವರಿಗೂ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದಗಳು. ಸತ್ಯ ಮತ್ತು ಧರ್ಮದ ರಕ್ಷಕನಾದಂತಹ ರಾಯರಿಗೆ ನಮಸ್ಕಾರ. ಕಲ್ಪವೃಕ್ಷದಂತೆ ನಮ್ಮ ಆಸೆಗಳನ್ನು ಈಡೇರಿಸುತ್ತಿರುವಂತಹ ರಾಯರಿಗೆ ನಮಸ್ಕಾರ. ಕಾಮಧೇನುವಿನಂತೆ ಯಾವ ಭೇದವಿಲ್ಲದೆ ಎಲ್ಲರಿಗೂ ಅನುಗ್ರಹಿಸುತ್ತಿರುವಂತಹ ರಾಯರಿಗೆ ನಮಸ್ಕಾರ. ಈ ಒಂದು ದಿವ್ಯ ದರ್ಶನ 108 ಮಠದ ದರ್ಶನ ಒಂದು ಮಂಡಲ ಪೂರ್ತಿ ಮಾಡುತ್ತಾ ಅದ್ಭುತವಾದಂತಹ ಒಂದು ಅನುಭವವನ್ನು ನಾವೆಲ್ಲರೂ ಹೊತ್ತುಕೊಂಡು 108ನೇ ಮಠದರ್ಶನ ಸಂಕಲ್ಪ ನಮ್ಮ ಜೀವನದ ಒಂದು ಅಧ್ಯಾಯವಲ್ಲ, ಇದು ಭಕ್ತಿಯ ಪ್ರಯಾಣ. ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಭಕ್ತಿ ಬೇಕಾದರೆ ಈ 2 ಸಾಲುಗಳನ್ನು ಪ್ರಾಮಾಣಿಕವಾಗಿ ಜಪಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.